ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೆಲವು ಪಾಟ್ಗಳನ್ನ ತೋರಿಸ್ತಾ ಇದ್ದೀನಿ. ಈ ಪಾಟ್ಗಳನ್ನ ಸೆಲ್ಫ್ ವಾಟರಿಂಗ್ ಪಾಟ್ಸ್ ಅಂತ ಕರೀತಾರೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ್ಯಾವ ಗಿಡಗಳಿಗೆ ಯೂಸ್ ಮಾಡ್ಬೋದು, ಹಾಗೆ ಯಾವ ಟೈಮಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಪಾಟ್ಗಳನ್ನ ನಾನು ನರ್ಸರಿಯಿಂದ ತಂದಿರೋದು. ಇದೇ ರೀತಿ ಸಿಮಿಲರ್ ಆಗಿರೋವಂಥ ಪಾಟ್ಸ್ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ರೀತಿ ಸೆಲ್ಫ್ ವಾಟರಿಂಗ್ ಪಾಟ್ಸ್ನ ನಾವು ಮನೆಯಲ್ಲಿ ಕೂಡ ನಾವು ಈಸಿಯಾಗಿ ಮಾಡ್ಕೋಬಹುದು. ಈ ಪಾಟಿಗೆ ಕೆಳಗಡೆ ಈ ರೀತಿ ಒಂದು ಪ್ಲೇಟ್ ಇರುತ್ತೆ. ಈ ಪ್ಲೇಟಲ್ಲಿ ನೀರು ಹಾಕಬೇಕು. ಮೇಲ್ಗಡೆ ಪಾಟಿಗಾಗಲಿ ಅಥವಾ ಡೈರೆಕ್ಟ್ ಗಿಡಕ್ಕಾಗಲಿ ನೀರು ಹಾಕೋ ಹಾಗಿಲ್ಲ. ಈ ಪಾಟಲ್ಲಿ ಡ್ರೈನೇಜ್ ಹೋಲಿಂದ ಒಂದು ಥ್ರೆಡ್ ಹೋಗಿದೆಯಲ್ಲ, ಈ ಥ್ರೆಡ್ ಕೆಳಗಡೆ ಇರೋ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಗಿಡದ ರೂಟ್ಸಿಗೆ ಕೊಡ್ತಾ ಇರುತ್ತೆ. ಈ ಪಾಟಲ್ಲಿ ನಾವು ಬೇರೆ ಗಿಡಗಳನ್ನ ಹೇಗೆ ನೆಡ್ತೀವಿ ಅದೇ ರೀತಿ ನೆಡೋದು, ಅದರಲ್ಲೇನು ವ್ಯತ್ಯಾಸ ಇರಲ್ಲ. ಡ್ರೈನೇಜ್ ಹೋಲ್ ಕೆಳಗಡೆ ಥ್ರೆಡ್ಡು ಅದರಷ್ಟಕ್ಕದಿರುತ್ತೆ. ಈ ರೀತಿ ಪಾಟ್ಗಳನ್ನ ಮನೆಯಲ್ಲೇ ಮಾಡೋದಾದರೆ ಪ್ಲಾಸ್ಟಿಕ್ ಬಾಟ್ಲುಗಳಿರುತ್ತಲ್ಲ, ಆ ಬಾಟ್ಲನ್ನು ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಕ್ಯಾಪಲ್ಲಿ ಹೋಲ್ ಮಾಡಿಬಿಟ್ಟು ಅದಕ್ಕೆ ದಾರ ಹಾಕಬೇಕು. ಆ ದಾರದ ಮುಖಾಂತರ ನೀರು ಗಿಡಗಳಿಗೆ ಹೋಗ್ತಾ ಇರುತ್ತೆ. ಇದರಿಂದ ಓವರ್ ವಾಟರಿಂಗ್ ಆಗೋದಾಗಲಿ ಅಥವಾ ನೀರು ತುಂಬ ಕಡಿಮೆ ಆಗೋದಾಗಲಿ ಈ ರೀತಿ ಆಗಲ್ಲ. ಒಂದೇ ರೀತಿ ಮಾಯ್ಶ್ಚರ್ ಸಿಗ್ತಾ ಇರುತ್ತೆ. ನಾನಿಲ್ಲಿ ಈ ಪಾಟ್ಗಳಿಗೆ 2 ರೀತಿ ಪೆಪ್ರೋಮಿಯ ಗಿಡಗಳನ್ನ ತೊಗೊಂಡಿದ್ದೀನಿ. ಈ ಪಾಟ್ಗಳಿಗೆ ಗಿಡಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಾವ ಗಿಡಗಳಿಗೆ ಡೈಲಿ ನೀರು ಬೇಕಾಗತ್ತೆ, ಯಾವ ಗಿಡಕ್ಕೆ ಯಾವಾಗಲೂ ಮಾಯ್ಶ್ಚರ್ ಇರಬೇಕು ಅಂಥ ಗಿಡಗಳನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಗಿಡಗಳನ್ನ ನೆಟ್ಟಾದ್ಮೇಲೆ ಕೆಳಗಡೆ ಇರೋ ಕ್ಯಾಪಿಗೆ ನೀರು ತುಂಬಿಸ್ಬೇಕು. ಆ ಪ್ಲೇಟಿಗೆ ಎಷ್ಟು ನೀರು ಹಿಡಿಯುತ್ತೋ ಅಷ್ಟೇ ಹಾಕಬೇಕು. ಈ ಕ್ಯಾಪನ್ನು ಓಪನ್ ಮಾಡಿ ಕೂಡ ಹಾಕ್ಬೋದು. ಈ ರೀತಿ ಪಾಟ್ಸಿಗೆ ಎಷ್ಟು ದಿನಕ್ಕೊಂದ್ಸಲ ನೀರು ಹಾಕ್ಬೋದು ಅಂತ ನೀವು ಕೇಳೋದಾದರೆ, ನೀವು ಯಾವ ರೀತಿ ಗಿಡಗಳನ್ನ ಹಾಕಿದ್ದೀರಾ ಹಾಗೆ ನೀವು ಯಾವ ಜಾಗದಲ್ಲಿ ಇಟ್ಟಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆರಳಲ್ಲಿ ಬೆಳೆಯುವಂಥ ಗಿಡಗಳನ್ನ ಹಾಕಿದರೆ, ಸ್ಪೈಡರ್ ಪ್ಲಾಂಟ್, ಪೀಸ್ ಲಿಲಿ ಅಥವಾ ಮನಿ ಪ್ಲಾಂಟ್ ಈ ರೀತಿ ಗಿಡಗಳನ್ನ ಹಾಕಿದರೆ ವಾರದಲ್ಲಿ 1 ದಿನ ಅಥವಾ 2 ವಾರಕ್ಕೆ ಒಂದ್ಸಲ ನೀರನ್ನು ಹಾಕ್ಬೋದು. ಈ ಪಾಟ್ಗಳನ್ನ ನೆರಳಲ್ಲಿ ಇಟ್ಟಿದ್ರೆ 2 ವಾರ ತನಕ ನೀರು ಹಾಕಬೇಕಾಗಿಲ್ಲ. ಬಿಸಿಲು ಜಾಸ್ತಿ ಇರೋ ಕಡೆ ಈ ಪಾಟನ್ನು ಇಟ್ಟಿದ್ರೆ ತುಂಬ ಬೇಗ ಮಣ್ಣು ಡ್ರೈ ಆಗ್ತಾ ಇರುತ್ತೆ. ಆವಾಗ ವಾರದಲ್ಲಿ 1 ದಿನ ನೀರು ಹಾಕಬೇಕಾಗತ್ತೆ. ಈ ಮೆಥಡ್ನ ನೀವು ತುಂಬ ಹೀಟ್ ಇರೋವಂಥ ಪ್ಲೇಸಲ್ಲಿರೋರು ಅಥವಾ ಡೈಲಿ ನೀರು ಹಾಕೋಕ್ಕಾಗದೇ ಇರೋರು ಇದನ್ನು ಫಾಲೋ ಮಾಡ್ಬೋದು. ಹಾಗೆ ನೀವೇನಾದರೂ 1 ವಾರ ಅಥವಾ 2 ವಾರ ಎಲ್ಲಾದರೂ ಟ್ರಾವೆಲ್ ಮಾಡ್ತಾಯಿದ್ದು ಮನೆಯಲ್ಲಿ ಇಲ್ಲದೆ ಹೋದರೆ ಅವಾಗ ಕೂಡ ನೀವು ಇದನ್ನು ಫಾಲೋ ಮಾಡ್ಬೋದು. ಈ ಪಾಟ್ಗಳನ್ನೇ ತಗೊಂಡು ಹಾಕಬೇಕಾಗಿಲ್ಲ. ನಾನು ಮೊದಲೇ ಹೇಳಿದಾಗೆ ನೀವು ಮನೆಯಲ್ಲಿ ಕೂಡ ಮನೆಯಲ್ಲಿರೋವಂಥ ಬಕೆಟ್ ಅಥವಾ ಪ್ಲಾಸ್ಟಿಕ್ ಡಬ್ಬಗಳು, ಬಾಟ್ಲಿಗಳಲ್ಲಿ ಕೂಡ ಮಾಡ್ಕೋಬೋದು. ಇದೇ ರೀತಿ ರೆಡಿಮೇಡ್ ಪಾಟ್ಗಳಲ್ಲೇ ಬೆಳೆಸೋದಾದರೆ ನೀವು ಎತ್ತರ ಇರೋವಂಥ ಗಿಡಗಳನ್ನ ತಗೋಬಾರ್ದು. ಈ ಪಾಟ್ ಸೈಜ್ ಚಿಕ್ಕದಾಗಿರೋದ್ರಿಂದ ತುಂಬ ದೊಡ್ಡ ಪ್ಲ್ಯಾಂಟ್ಸ್ನ ಹಾಕೋಕ್ಕಾಗಲ್ಲ. ಹಾಗಾಗಿ ಚಿಕ್ಕ ಗಿಡಗಳನ್ನೇ ಹಾಕಬೇಕಾಗತ್ತೆ. ಈ ಸೆಲ್ಫ್ ವಾಟರಿಂಗ್ ಪಾಟ್ಸ್ನ ಯೂಸ್ ಮಾಡೋದ್ರಿಂದ ತುಂಬ ದೊಡ್ಡ ಬೆನಿಫಿಟ್ ಏನು ಅಂದರೆ, ನಾವು ಯಾವ ಜಾಗದಲ್ಲಿ ಆ ಪಾಟ್ಗಳನ್ನ ಇಟ್ಟಿರ್ತೀವಿ ಆ ಜಾಗದಲ್ಲಿ ಗಲೀಜಾಗಲ್ಲ. ಡ್ರೈನೇಜ್ ಹೋಲಿಂದ ನೀರು ಹೊರಗಡೆ ಬರಲ್ಲ. ಹಾಗಾಗಿ ಆ ಜಾಗ ಕ್ಲೀನಾಗೇ ಇರುತ್ತೆ. ಇಂಡೋರಲ್ಲಿ ಟೀಪಾಯ್ ಮೇಲೆ ಇಡೋದಕ್ಕೆ, ಟೇಬಲ್ ಮೇಲೆ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆಫೀಸ್ ಡೆಸ್ಕ್ ಮೇಲೆ ಟೇಬಲ್ ಟಾಪ್ ಪ್ಲ್ಯಾಂಟ್ಸ್ ಆಗಿಡೋದಕ್ಕೆ ತುಂಬ ಸೂಟಬಲ್ ಆಗಿರುತ್ತೆ. ಈ ಪ್ಲ್ಯಾಂಟ್ಸ್ನ ನೆಟ್ಟು 15 ದಿನ ಆಗಿದೆ. ಗಿಡ ನೆಡಬೇಕಾದ್ರೆ ನಾನು ನೀರು ಹಾಕಿದ್ಬಿಟ್ರೆ ಮತ್ತೆ ಯಾವತ್ತೂ ನೀರು ಹಾಕಿರಲಿಲ್ಲ. ಇವಾಗ ಈ ಮಣ್ಣು ಪೂರ್ತಿ ಡ್ರೈ ಆಗಿದೆ. ಪುನಃ ಇವಾಗ ನಾನು ನೀರನ್ನು ಹಾಕಿಬಿಟ್ಟು ತೋರಿಸ್ತೀನಿ. ನೀರನ್ನು ಹೇಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ನೋಡೋಣ. ನೀರು ಹಾಕಿದ ಮೇಲೆ ಅರ್ಧ ಗಂಟೆ ಹಾಗೆ ಬಿಡ್ತೀನಿ. ಆಮೇಲೆ ಕ್ಯಾಪನ್ನ ಓಪನ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಅರ್ಧದಷ್ಟು ನೀರು ಕಡಿಮೆ ಆಗಿದೆ. ಈ ಪಾಟ್ ವರ್ಕ್ ಆಗ್ತಾ ಇದೆ. ಉಳಿದಿರೋ ನೀರು ಇದರಲ್ಲೇ ಇರುತ್ತೆ. ಈ ನೀರನ್ನು ನಿಧಾನವಾಗಿ ದಾರದ ಮುಖಾಂತರ ಹೀರ್ಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ಈ ಸೆಲ್ಫ್ ವಾಟರಿಂಗ್ ಮೆಥಡ್ ಇದೆಯಲ್ಲ, ಇದು ಕೆಲವು ಸಲ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಹೈಟಲ್ಲಿ ಕೆಲವು ಪ್ಲ್ಯಾಂಟ್ಸ್ನ ಇಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ, ಅದನ್ನ ಡೈಲಿ ತೆಗೆದ್ಬಿಟ್ಟು ನೀರು ಹಾಕೋಕ್ಕಾಗಲ್ಲ. ಆವಾಗ ಈ ಮೆಥಡ್ನ ನೀವು ಯೂಸ್ ಮಾಡ್ಕೋಬೋದು. ಒಂದು ದಾರದ ಮುಖಾಂತರ ಗಿಡಗಳಿಗೆ ಮಾಯ್ಶ್ಚರ್ ಕೊಡೋದನ್ನು ಸೈನ್ಸಲ್ಲಿ ಕ್ಯಾಪಿಲರಿ ಆ್ಯಕ್ಷನ್ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಈ ವಿಷಯ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವುದೇ ಗಿಡಗಳನ್ನ ರಿಪೋರ್ಟ್ ಮಾಡೋದಿದ್ರು ಸಂಜೆ 5:30, 6 ಗಂಟೆ ಮೇಲೇ ರಿಪೋರ್ಟ್ ಮಾಡೋದು. ಸನ್ಸೆಟ್ ಟೈಮಲ್ಲೇ ಮಾಡೋದು. ಇದರಿಂದ ಗಿಡಗಳಿಗೆ ರಿಪೋರ್ಟಿಂಗ್ ಶಾಕ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.